ಆಲ್ ದ ಬೆಸ್ಟ್, ಎಲ್ಲರಿಗೂ ಒಳ್ಳೇದಾಗ್ಲಿ. ಅಷ್ಟೇ, ಇನ್ನೇನು ಮಾತಾಡಲಿ ನಾನು? ಏನೂ ಇಲ್ಲ ನನ್ನ ಹತ್ರ ಹೇಳಕ್ಕೆ, ಏನೂ ಇಲ್ಲ. ಅಲ್ಲ, ಅವನೇನು ಹೋಗ್ಲದು, ಸಿನಿಮಾ ಚೆನ್ನಾಗಿ ಮಾಡಲಿ, ಕತೆ ಚೆನ್ನಾಗಿ ಮಾಡಿದ್ದಾನೆ, ತುಂಬ ಒಳ್ಳೆ ಅದ್ಭುತವಾದ ಕತೆ ಮಾಡಿದ್ದಾನೆ ರಾಜಣ್ಣ. ಮುಂಚೆ ನಾನೇ ಆ್ಯಕ್ಚುಲಿ ನಿಮ್ಮ ಹತ್ರ ಅಲ್ಲ, ನಾನೇ ರಾಜಣ್ಣ ಹತ್ರ ಕಳಿಸಿದ್ದು. ನನಗೊಂದು ಕತೆ ಹೇಳಿದ ತಕ್ಷಣ, ಸರ್ ರಾಜು ಅವ್ರಿಗೆ ಹೇಳಿ ಸರ್ ನಾನು ರಾಜಣ್ಣಂಗೆ ಹೇಳಿದೆ, ರಾಜಣ್ಣ ಕತೆ ಕೇಳಿ ಒಂದು ತುಂಬ ಚೆನ್ನಾಗಿ ಮಾಡಿದ್ದಾನೆ ನನ್ನ ಮೈದಾ ಅಂತ. ನಿಮ್ಮ ಮೈದಾ ಮಾಡಿದ್ಮೇಲೆ ಬಿಡಿ ಅದೇನು ಕೇಳೋದು ಅಂದರು. ಇಲ್ಲ ಕೇಳಿ ಚೆನ್ನಾಗಿದೆ ಅಂದು. ಸೊ ಕೇಳಿ ಓಕೆ ಮಾಡ್ತೀರಾ. ಥ್ಯಾಂಕ್ ಯು ಸೋ ಮಚ್ ರಾಜಣ್ಣ, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಆ್ಯಂಡ್ ಆಲ್ ದ ಬೆಸ್ಟ್. ಮತ್ತು ಇನ್ನೊಂದೇನಪ್ಪ ಅಂದರೆ, ರವಿವರ್ಮ ಅವರು ನನಗೆ ತುಂಬ ಆತ್ಮೀಯ ಆ್ಯಂಡ್ ಸ್ನೇಹಿತರು. ಎಲ್ಲದಕ್ಕಿಂತ ಹೆಚ್ಚಾಗಿ ಈಸ್ ಎ ನಂಬರ್ 1 ಟೆಕ್ನಿಷಿಯನ್ ಇನ್ ಇಂಡಿಯನ್ ಸಿನಿಮಾ. ಯಾಕೆ ಹಂಗೆ ಹೇಳ್ತೀನಿ ಅಂದರೆ, ಒಬ್ಬ ನಿರ್ದೇಶಕನ ಫೀಲ್ನ ಅರ್ಥ ಮಾಡ್ಕೊಂಡು ಫೈಟ್ ತೆಗೆಯೋ ಏಕೈಕ ವ್ಯಕ್ತಿ ಅಂದರೆ ಸೊ ಇಂಡಿಯಾದಲ್ಲಿ ಅವರೇ. ನಾವು ಬೇರೆ ಯಾರಿಗಾದ್ರೂ ಹೇಳ್ಬೋದು, ಬೇರೆ ಯಾರಿಗಾದ್ರೂ ಹೇಳಿದ್ರೆ ಸಾಮಾನ್ಯವಾಗಿ ನಾನಂತೂ ಅವರಿದ್ರೆ ಕ್ಯಾಮ್ರಾ ಹತ್ರನೇ ಹೋಗಲ್ಲ, ಜಾಸ್ತಿ ಟಚ್ಗೆ ಹೋಗಲ್ಲ. ಬೇರೆ ಯಾರೇ ಫೈಟ್ ಮಾಸ್ಟರ್ ಬಂದರೂ ಹೋಗ್ತೀನಿ, ಇಲ್ಲಿಡಿ ಕ್ಯಾಮ್ರಾ ಹಂಗೆ ಮಾಡಿ ಅದು ಬೇಡ ಚೇಂಜ್ ಮಾಡಿ ಅಂತ. ಇವರಿದ್ರೆ ಯಾವಾಗಲೂ ಹೇಳ್ತಿರ್ತೀನಿ, ಮಾಸ್ಟರ್ ನೀವು ಇದ್ಮೇಲೆ ನನಗೆ ಟೆನ್ಷನ್ನೇ ಇಲ್ಲ ಅಂತ. ಆ ಥರ ಒಬ್ಬ ವ್ಯಕ್ತಿ. ಆ್ಯಂಡ್ ಥ್ಯಾಂಕ್ ಯು ಮಾಸ್ಟರ್, ನೀವು ನಮಗೆಲ್ಲ ಸಪೋರ್ಟ್ ಮಾಡಿ ಈ ರೇಂಜ್ಗೆಲ್ಲ ಸಪೋರ್ಟ್ ಮಾಡಿ ಬೆಳೆಸಿದ್ದೀರಾ. ಇವತ್ತು ಅವರು ಎಲ್ಲರಿಗೂ ಅನ್ನದಾತರ ಆಗಿದ್ದಾರೆ. ಅಂದರೆ ಸಿನಿಮಾ ಒಬ್ಬ ನಿರ್ಮಾಪಕ ಅಂದರೆ ಅನ್ನದಾತ, ಒಬ್ಬ ಟೆಕ್ನಿಷಿಯನ್ಸ್ ಒಬ್ಬ ಅನ್ನದಾತ ಆಗೋದು ದೊಡ್ಡ ವಿಷಯ ನಿಜವಾಗ್ಲೂ. ಯಾಕಂದರೆ ನಾನು ಸಂಪಾದನೆ ಮಾಡಿ ದುಡ್ಡನ್ನು ಮತ್ತೆ ನನ್ನ ಟೆಕ್ನಿಷಿಯನ್ಸ್ಗೆ ನಾನು ಕೊಡ್ತಾ ಇದ್ದೀನಿ ಅಂತ ಕೊಡ್ತಾ ಇದ್ದಾರೆ. ನಿಜವಾಗ್ಲೂ ಗ್ರೇಟ್ ಮಾಸ್ಟರ್. ಸೊ ಆಲ್ ದ ವೆರಿ ಬೆಸ್ಟ್ ಮಾಸ್ಟರ್ಗೆ, ಒಳ್ಳೇದಾಗಲಿ. ಆ್ಯಂಡ್ ನನ್ನ ರವಿ ನನ್ನ ಹತ್ರ ವರ್ಷ ಅಂತಿಲ್ಲ, ಎಷ್ಟೋ ವರ್ಷ ನಿದ್ದೆಗೆಟ್ಕೊಂಡು ಹೊಸ್ಕೊಂಡು ತುಂಬ ಚೆನ್ನಾಗಿ ಅದ್ಭುತವಾಗಿ ಎಲ್ಲ ಸಿನಿಮಾಗಳಿಗೂ ಸಪೋರ್ಟ್ ಮಾಡ್ತಾನೆ. ಆಮೇಲೆ ನಾನೇ ಒಂಚೂರು ತಪ್ಪು ಕಿಪ್ ಮಾಡಿದ್ರು ಅಷ್ಟೇ ಅಲ್ಲಿ ಬೈತಾನೆ, ಡಿಸ್ಕಸ್ ಮಾಡ್ತಾನೆ, ಚೆನ್ನಾಗಿಲ್ಲ ಸರ್ ಅಂತ ಎದ್ದೊಂಡಾಯ್ತಾನೆ ಅವನೇನೆ. ಸೊ ಅಷ್ಟು ಇದ್ದದು ವೆಲ್ ನೈಸ್ ಮ್ಯಾನ್. ನಾನು ಒಳ್ಳೇದಾಗಲಿ, ಆಲ್ ದ ಬೆಸ್ಟ್ ಅಂತ ಹೇಳ್ತಾ, ಈ ಹೊಸ ಹುಡುಗರು ಹೊಸ ನಿರ್ದೇಶಕರು ಬರ್ತಾ ಇರಲಿ ಇಂಡಸ್ಟ್ರಿಗೆ ಅಂತ ಹೇಳ್ತಾ, ಸೊ ಆಲ್ ದ ವೆರಿ ಬೆಸ್ಟ್, ಗಾಡ್ ಬ್ಲೆಸ್ ಯು. ಆ್ಯಂಡ್ ಈ ರಾಜಣ್ಣ ಬಗ್ಗೆ ಹೇಳೋದೇನಿಲ್ಲ, ರಾಜಣ್ಣನ ಅಭಿಮಾನಿ ನಾನು ಬೇಸಿಕಲಿ, ನಿಜವಾಗ್ಲೂ ಅದನ್ನ ಅಭಿಮಾನಿ. ಸೊ ಅದ್ಭುತವಾಗಿ ಯಾಕೆ ಮತ್ತು ತುಂಬ ರಿಯಲಿಸ್ಟಿಕ್ ಆ್ಯಕ್ಟರ್ ಅಂದರೆ ಇವರೇ ನನಗೆ ನಿಜವಾಗ್ಲೂ. ಸೊ ಆಲ್ ದ ಬೆಸ್ಟ್ ರಾಜಣ್ಣ, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. ಅವನ ಬಗ್ಗೆ ಏನು ಹೇಳ್ತೀರಾ? ಕೆಲಸ ನೋಡಿ ಮಾಸ್ಟರ್, ನೀವು ಅವನ ಬಗ್ಗೆ ಎಲ್ಲ ಹೇಳಲ್ಲ ನಾನು, ಇವನ ಬಗ್ಗೆನೂ ಹೇಳಲ್ಲ. ಹೊಸಿ ಕಾಟ ಕೊಟ್ಟವ್ರ ನನಗೆ. ಅವ್ರಿಬ್ಬರ ಬಗ್ಗೆನೂ ಹೇಳಲ್ಲ ಸರ್, ಅವನು ಕಾಟ ಕೊಟ್ಟವನ್ ಸರ್. ಇಲ್ಲಿ ನೋಡಿ, ಇಲ್ಲಿ ಕೂತವ್ರೆ. ಓಕೆ, ಇದಕ್ಕೆಲ್ಲ ಬೇಕು ಅಂತ ಆಕಾಶಕ್ಕೆಲ್ಲ ಚಪ್ರ ಹಾಕ್ತಾರೆ ಅವರು, ಕಾಟ ಕೊಟ್ಟವ್ರೆ. ಇವನ್ ಕೈಯಲ್ಲೂ ಕಾಟ ಆಗಲ್ಲ, ತಡೆಯೋಕ್ಕಾಗಲ್ಲ ನಮಗೆ. ಥ್ಯಾಂಕ್ ಯು ಸೋ ಮಚ್, ಲವ್ ಯು. ನನ್ನ ಸ್ಟೇಜಲ್ಲಿ ಮಾತಾಡ್ತೀನಿ. ಇದು ರಕ್ಕಸಪುರದೋಳ್. ಸೊ ಅದ್ಭುತವಾಗಿ ಸಾಂಗ್ ಮಾಡ್ಕೊಟ್ಟಿದ್ದಾರೆ ಅರ್ಜುನ್ ಅವರು, ತುಂಬ ಚೆನ್ನಾಗಿ ಮಾಡಿದ್ದಾರೆ, ಬ್ಯೂಟಿಫುಲ್ ಸಾಂಗ್ ಮಾಡಿದ್ದಾರೆ. ಸೊ ಥ್ಯಾಂಕ್ಸ್ ಮಗನೆ, ಥ್ಯಾಂಕ್ ಯು. ನಂದರಿಂದ ಇದ್ದಿದ್ದೆ ಬಿಡ ಕಿತಾಪತಿ ಹೋಗಲಿ. ಓಕೆ, ಥ್ಯಾಂಕ್ ಯು. ಆ್ಯಂಡ್ ಬಾ ಕ್ರಾಂತಿ, ಗಾಂಧಿ ಬಗ್ಗೆ ಹೇಳಬೇಕು ಅಂತಂದರೆ ನನ್ನ ಸ್ಟೇಜಲ್ಲಿ ಮಾತಾಡ್ತೀನಿ. ಇದು ಗಾಂಧಿ ಬರ್ದಿದ್ದಾನೆ, ಡೈಲಾಗ್ ಬರ್ದಿದ್ದಾನೆ ಈ ಸಿನಿಮಾ, ತುಂಬ ಚೆನ್ನಾಗಿ ಬರ್ದಿದ್ದಾನೆ. ಆ್ಯಂಡ್ ನನ್ನ ಸಿನಿಮಾನೂ ಅವನೇ ಬರ್ದಿರೋದು, ಕೇಳಿ. ಬಟ್ ಇದನ್ನು ಅದ್ಭುತವಾಗಿ ಯಾವುದೋ ಗ್ಯಾಪಲ್ಲಿ ಹೋಗಿ ಬರ್ದ್ಬಿಟ್ಟು ಅವ್ನು ಬಡಿ ಮಗ, ಎಲ್ಲೂ ಹೋಗಿದೆ. ಸೊ ಆಲ್ ದ ಬೆಸ್ಟ್ ಮಗನೆ, ಗಾಡ್ ಬ್ಲೆಸ್, ಒಳ್ಳೇದು ಮಾಡಲಿ. ಥ್ಯಾಂಕ್ ಯು. ಆ್ಯಂಡ್ ಇವನ ಬಗ್ಗೆ ನಾನು ನಮ್ಮ ಸ್ಟೇಜಲ್ಲಿ ಮಾತಾಡ್ತೀನಿ. ಥ್ಯಾಂಕ್ ಯು ಸೊ ಮಚ್. ಒಂದು ಎಷ್ಟೋ ನಮ್ಮ ಯಾವುದೋ ಒಂದು ಪ್ರೆಸ್ ಮೀಟಲ್ಲಿ ಮಗ ಹುಡ್ತಾ. ಸೊ ಆಲ್ ದ ಬೆಸ್ಟ್ ಮಗನೆ, ಗಾಡ್ ಬ್ಲೆಸ್. ಥ್ಯಾಂಕ್ ಯು ಸೊ ಮಚ್, ಥ್ಯಾಂಕ್ ಯು. ಈ ಸಿನಿಮಾ ಎಂಟೈರ್ ಟೀಮ್ ಬಂದು ನಮ್ಮ KD ಟೀಮೇ ಆಲ್ಮೋಸ್ಟ್ ಹೇಳಬೇಕು ಅಂತಂದರೆ. ಪ್ರೊಡಕ್ಷನ್ ಒಂದು ಚೇಂಜ್ ಬಿಟ್ಟರೆ ಆಲ್ಮೋಸ್ಟ್ ಇಲ್ಲ ಎಲ್ಲರೂ ಅವರೇ ಇದೆ. ಆ್ಯಂಡ್ ಎಲ್ಲ ನಮ್ಮ ಟೀಮೇನೆ. ಆಲ್ ದ ಬೆಸ್ಟ್ ಟು ರವಿವರ್ಮ ಸರ್, ಫಸ್ಟ್ ಟೈಮ್ ಪ್ರೊಡಕ್ಷನ್ ಮಾಡ್ತಿದ್ದಾರೆ. ಆಲ್ ದ ಬೆಸ್ಟ್ ಸರ್. ಥ್ಯಾಂಕ್ ಯು. ವಿ ಆರ್ ದೇರ್ ವಿತ್ ಯು ಸರ್. ಆರಾಮಾಗಿ ಮಾಡಿ ಸಿನಿಮಾನ. ಆ್ಯಂಡ್ ರವಿ ಬಗ್ಗೆ ಹೇಳಬೇಕು ಅಂತಂದರೆ, ನಮ್ಮ KD ಟೀಮಲ್ಲಿ ಒನ್ ಆಫ್ ದ ಮೈನ್ ಪಿಲ್ಲರ್ ಅಂತ ಹೇಳಬೇಕು. ಡೈರೆಕ್ಟರ್ಗೆ ಏನೇ ಇದ್ರೂ ನಾವೇನು ಹೇಳೋಕ್ಕಾಗಲಿಲ್ಲ ಅಂದರೆ ಆಲ್ಮೋಸ್ಟ್ ಎಲ್ಲ ರವಿಗೆ ಹೇಳ್ತಿದ್ದೀನಿ ನಾವೇನಾದ್ರೆ. ಸೊ ತುಂಬ ಕೀಪ್ ಮಾಡ್ತಿದ್ರು. ಈಗ ಮಿಸ್ ಮಾಡ್ಕೋತೀವಿ, ಯಾಕಂದರೆ ನೆಕ್ಸ್ಟ್ ಮಾಡೋ ಸಿನಿಮಾದಲ್ಲೂ ಸಹ ಅವರು ತುಂಬ ಮಿಸ್ ಇದ್ದರೆ ಓಕೆ ದೆನ್ ಹ್ಯಾಪಿ ಆಗಿದ್ರೆ ಸರಿ, ವೆರಿ ಹ್ಯಾಪಿ. ಈಗ ನಮ್ಮ ವಿಲಿಯಮ್ ಸರ್ ಅಲ್ವಾ ಇದು DOP. ಮತ್ತು
ಸರ್ ನೀವು ಬಡ್ಜೆಟ್ ಏನು ಅನ್ಕೊಂಡಿದ್ದೀರಾ ಫಸ್ಟು ಕರೆಕ್ಟಾಗಿ ಕೇಳ್ಕೊಂಬಿಟ್ಟು. ಯಾಕಂದ್ರೆ ನಾವು ಕರೆಯೋದೇ ಅವ್ರನ್ನ ವಾಲ್ಕನೋ ವಿಲಿಯಮ್ಸ್ ಅಂತ. ಯಾಕಂದರೆ ಅವ್ರ ರಿಕ್ವೈರ್ಮೆಂಟ್ ಹೆಂಗಿರುತ್ತೆ ಅಂತ ಅಂದರೆ ಅಷ್ಟೇ ಚೆನ್ನಾಗಿ ತೆಗಿತಾರೆ. ನಾನು ನಿಜ ಹೇಳಬೇಕು ಅಂದರೆ ಬೆಸ್ಟ್ ಚೂಸ್ ಮಾಡಿದ್ದಾರೆ ಸರ್. ಅವ್ರು ತೋರಿಸೋ ವಿಜುವಲ್ಸ್ ಆಗಲಿ ಪ್ರತಿಯೊಂದು ಆಗಲಿ ಅದ್ಭುತವಾಗಿರುತ್ತೆ. ಸೊ ಆಲ್ ದ ಬೆಸ್ಟ್ ಟು ಯು ಆಲ್ಸೋ ಸರ್, ಆ್ಯಂಡ್ ಆಲ್ ದ ಬೆಸ್ಟ್ ಟು ದ ಬ್ಯೂಟಿಫುಲ್ ಲೇಡೀಸ್ ಈಗ. ರಾಜ್ ಬಿ ಶೆಟ್ಟಿ ಸರ್, ಹೇಳಬೇಕು ಅಂತಂದರೆ ದ ಮೋಸ್ಟ್ ಬ್ಯುಸಿಯೆಸ್ಟ್ ಆ್ಯಕ್ಟರ್ ಇನ್ ಅವರ್ ಇಂಡಸ್ಟ್ರಿ. ನಿಜ ಹೇಳಬೇಕು ಅಂತಂದರೆ ನನಗೆ ಎಷ್ಟು ಫೋನ್ ಬರುತ್ತೆ ಅಂದರೆ ತಿಂಗಳಿಗೆ ಅಟ್ಲೀಸ್ಟ್ ಒಬ್ಬರಾದರೂ ಫೋನ್ ಮಾಡೇ ಮಾಡ್ತಾರೆ. ಸರ್ ರಾಜ್ ಸರ್ನ ನಾವು ಕಾಸ್ಟ್ ಮಾಡಬೇಕು ಅಂತ. ಕನ್ನಡದಲ್ಲ ಸರ್, ತೆಲುಗು, ತಮಿಳ್, ಹಿಂದಿ ಪ್ರತಿಯೊಬ್ಬರಿಂದ. ಮೊನ್ನೆನೂ ಸಹ 10 days ಮುಂಚೆ ಫೋನ್ ಮಾಡಿದೆ. ನಿಮಗೆ ಫೋನ್ ಮಾಡಲಿ, ನಿಮ್ಮ ಮ್ಯಾನೇಜರ್ಗೆ ಫೋನ್ ಮಾಡಿದ್ದೆ. ಸರ್ ಈ ಥರ ಇದೆ ನೋಡಿ ಒಂದು ಸಿನಿಮಾ ಅಂತ. ತುಂಬ ಬ್ಯುಸಿ ಆಗಿದ್ದಾರೆ. ಆಮೇಲೆ ತುಂಬ ಯೂನೀಕ್ ಸ್ಟೋರೀಸ್ನ ಚೂಸ್ ಮಾಡಿ ಮಾಡ್ತಿದ್ದಾರೆ, ಅಂದರೆ ಎಕ್ಸ್ಪೆರಿಮೆಂಟಲ್ ಆಗಿ. ಸೊ ಆಲ್ ದಿ ಬೆಸ್ಟ್ ಯು ಆಲ್ಸೋ ಸರ್. ಥ್ಯಾಂಕ್ ಯು. ಥ್ಯಾಂಕ್ಸ್ ಟು ದ ಎಂಟೈರ್ ಟೀಮ್. ಆಲ್ ದಿ ಬೆಸ್ಟ್ ಟು ದ ಅರ್ಜುನ್ ಜನ್ಯ ಸರ್. ಪ್ಲೀಸ್ ಸರ್, ಅದೇನು ಹೇಳೋ ಹಾಗೆ ಇಲ್ಲ. ಇನ್ನೊಂದೇನು ಅಂತಂದರೆ ಪ್ಲಸ್ ಪಾಯಿಂಟ್ ಈ ಸಿನಿಮಾದ ಸಾಂಗ್ಸ್ ಅದ್ಭುತವಾಗಿರುತ್ತೆ. ಯಾಕೆ ಅಂತಂದರೆ ರವಿ ಅವ್ರ ಜೊತೆ ಕಂಪೋಸಿಷನ್ಗೆ ಪ್ರೇಮ್ ಸರು ಸಹ ಕೂತ್ಕೊಂಡು ಮಾಡ್ತಿದ್ದಾರೆ. ಆಲ್ರೆಡಿ ಒಂದು ಸಾಂಗು ಕಂಪ್ಲೀಟ್ ಮಾಡಿದ್ದಾರೆ. ಬೆಳಗ್ಗೆ ತಾನೇ ಹೇಳ್ತಾ ಇದ್ರು ತುಂಬ ಚೆನ್ನಾಗಿ ಬಂದಿದೆ ಸಾಂಗ್ಸ್ ಅಂತ. ಸೊ ವಿ ಆರ್ ಮೋರ್ ಎಕ್ಸೈಟೆಡ್ ಸರ್, ಅರ್ಜುನ್ ಸರ್ ಹೇಳೋ. ಯಾಕಂದರೆ ಅವರಿಬ್ಬರು ಸೇರಿದ್ರೆ ಒಂದು ಅದ್ಭುತವಾದಂಥ ಸಾಂಗ್ಸ್ ಬರುತ್ತೆ. ಸೊ ಆಲ್ ದಿ ಬೆಸ್ಟ್ ಟು ದ ಎಂಟೈರ್ ಟೀಮ್. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.